ಸಿನಿಮಾ ರಂಗದಲ್ಲಿ ಇದ್ದುಕೊಂಡು ಆಶ್ರಮ ಕೂಡ ಮಾಡಿದ್ದಾರೆ. ಅಮ್ಮನ ಮಡಿಲು ಟ್ರಸ್ಟ್ ಅಂತ. ಆ ಟ್ರಸ್ಟ್ ಯಾವ ರೀತಿ ನಡೀತಾ ಇದೆ, ಅದನ್ನ ಯಾಕೆ ಕಟ್ಟಬೇಕು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಇವತ್ತು ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಮೇಡಮ್ ಹೇಳಿ, ಈ ಒಂದು ಸಿನಿಮಾ ರಂಗದ ಇಷ್ಟು ದೊಡ್ಡ ಬಿಸಿ ಶೆಡ್ಯೂಲ್ ನಿಮ್ದು, 600 ಸಿನಿಮಾಗಳನ್ನ ಮಾಡಿದ್ದೀರಿ, ಇವತ್ತು ಕೂಡ ಸಿನಿಮಾಗಳನ್ನ ಮಾಡ್ತಾನೆ ಇದ್ದೀರಿ. ಆದ್ರೂ ಕೂಡ ಅಷ್ಟು ಬಿಸಿ ಇದ್ರು ಕೂಡ ಒಂದು ಆಶ್ರಮ ಮಾಡಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ? ಇದ್ರ ಪ್ರೇರಣೆ ಏನು? ಸರ್, ಚಿತ್ರರಂಗ ನನಗೆ ಇವತ್ತವರೆಗೂ ಕೈ ಬಿಟ್ಟಿಲ್ಲ. ನನಗೆ 250 ರೂಪಾಯಿಂದ 100 ರೂಪಾಯಿಂದ ಹಿಡಿದು ಇವತ್ತು 10,000 ರೂಪಾಯಿದವರೆಗೂ ನನಗೆ ಕೈ ಬಿಟ್ಟಿಲ್ಲ. 20 ವರ್ಷದಿಂದ ನನಗೆ ಊಟ ಕೊಟ್ಟಿದೆ. ನನಗೆ ಈ ಆಶ್ರಮ ಮಾಡೋದಕ್ಕೆ ಕಾರಣ ಪುನೀತ್ ಸರ್. ಪುನೀತ್ ಸರ್ ಜೊತೆ 10 ಸಿನಿಮಾ ಮಾಡಿದ್ದೆ. ಅವರು ನಮ್ಮನ್ನೆಲ್ಲ ಬಿಟ್ಟು ಹೋದ ಮೇಲೆ ಏನಾದರೂ ಒಂದೊಳ್ಳೆ ಕೆಲಸ ಮಾಡಬೇಕು ಅಂತ ನಮ್ಮ ಮನಸ್ಸಿಗೆ ಬಂದು, ಏನು ಮಾಡಬೇಕು ಹೋಟೆಲ್ಲು ದುಡ್ಡು ಹಾಕಿದ ತಕ್ಷಣ ನನಗೆ ದುಡ್ಡು ಬರಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ನಾನು ಅಮ್ಮನ ಮಡಿಲು ಟ್ರಸ್ಟ್ ಅಂತ ಒಂದು ಆಶ್ರಮ ದುಡ್ದಿದ್ದ ದುಡ್ಡನ್ನ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಖಂಡಿತ ಸರ್. ನನ್ನ ಹತ್ರ ಒಂದು ಸೈಟ್ ತಗೊಳ್ಳೋ ಅಷ್ಟು ದುಡ್ಡಿರುತ್ತೆ. ಆ ದುಡ್ಡನ್ನ ನಾನು ಏನು ಮಾಡ್ತೀನಿ, ಆಶ್ರಮಕ್ಕೆ ತಂದು ಹಾಕ್ತೀನಿ ಸರ್. ಹೇಗೆ ನಡೀತಾ ಇದೆ ಇವತ್ತು ಆಶ್ರಮ? ಒಂದಷ್ಟು ಈಗ ಒಂದು ಮನೆಯಲ್ಲಿ ಒಂದು ವಯಸ್ಸಾದವ್ರನ್ನ ಒಬ್ಬರನ್ನ ಸಾಕೋದು ಕಷ್ಟದ ದಿನಗಳು ಇವತ್ತು. ಮತ್ತೆ ಅವರ ಮನಸ್ಥಿತಿಗಳನ್ನ ಹೊಂದ್ಕೊಳೋದು ಕಷ್ಟ. ಆದ್ರೆ ಇವು ಎಲ್ಲೋ ಇಂದನೋ ಎಲ್ಲೋ ಇರ್ತಾರೆ, ಯಾರ ಎತ್ತ ಮಗಳೋ ಯಾರ ತಂದೆ ತಾಯಿನೋ ಗೊತ್ತಿಲ್ಲ, ಅಂಥವ್ರನ್ನ ಕರ್ಕೊಂಬಂದು ಒಂದು ಕಡೆ ಸೇರಿಸಿ ಆಶ್ರಮ ಮಾಡೋದು ತುಂಬಾ ದೊಡ್ಡ ಕೆಲಸ. ಖಂಡಿತ ಸರ್. ಇದ್ರ ಬಗ್ಗೆ ಹೇಳಬೇಕು ಅಂದರೆ ನನಗೆ ಆಶ್ರಮದ ಬಗ್ಗೆ ಗಂಧ ಗಾಳಿ ಏನೂ ಗೊತ್ತಿರಲಿಲ್ಲ. ಒಂದು ಅಂತ ತಿಳ್ಕೊಳಕ್ಕೆ ಹೋಗ್ತೀನಿ, ಮಾಡೋಕ್ಕೆ ಹೋಗ್ತೀನಿ. ನನಗೆ ಫೆಬ್ರವರಿ 17ನೇ ತಾರೀಕು ನಮ್ಮ ಆಶ್ರಮ ಓಪನ್ ಆಗುತ್ತೆ. ಅಶ್ವಿನಿ ಮೇಡಮ್ ಹತ್ರ ನಾನು ಆ ಲೋಗೋನ ಲಾಂಚ್ ಮಾಡಿಸ್ಕೊಳ್ತೀನಿ, ಅಮ್ಮನ ಮಡಿಲು ಟ್ರಸ್ಟ್ ಅಂತೇಳಿ. ಅಶ್ವಿನಿ ಮೇಡಮ್ ತುಂಬ ಖುಷಿ ಪಡ್ತಾರೆ, ಯಾಕಂದರೆ ಯಾವಾಗಲೂ ನನ್ನ ಸಿನಿಮಾ ನೋಡಿದ್ದಾರೆ. ನಾನು ಯಾವಾಗಲೂ ಅವ್ರ ಹತ್ರ ಹೋಗಿ ಮೇಡಮ್ ನಾನು ಶಶಿಕಲಾ ಅಂದ ತಕ್ಷಣ ಅವರು ಅಯ್ಯೋ ನೀವು ಗೊತ್ತು ಅಂತ ಅವ್ರು ಹೇಳ್ತಾರೆ ಯಾವಾಗಲೂ. ಅಷ್ಟು ಅವರಿಗೆ ನೆನಪಿನ ಶಕ್ತಿ ಜಾಸ್ತಿ ಇದೆ. ಯಾರನ್ನೇ ನಾನು ಅಂದ್ಕೊಳ್ತೀನಿ, ಸಾವಿರಾರು ಜನ ನೋಡ್ತಾರೆ ಮೇಡಮು, ಅದ್ರಲ್ಲಿ ನಾನು ಯಾರು, ನನ್ನನ್ನು ಹೇಗೂ ಅವರು ಗುರುತಿಡಿತಾರೆ ಅಂದ್ಕೊಳ್ತೀನಿ. ಖಂಡಿತ ಇಲ್ಲ. ನಾನು ಮೊನ್ನೆ ಕೂಡ ಚುಕ್ಕೆ ಮುಗುತಿ ಅಂತ ಒಂದು ಆಡಿಯೋ ಲಾಂಚ್ ಆಯಿತು ನನ್ನ ಸಿನಿಮಾದು. ಆವಾಗಲೂ ನಾನು ಅವ್ರ ಹತ್ರ 20 ನಿಮಿಷ ಮಾತಾಡ್ತೀನಿ. ಮೇಡಮ್ ಅಂತ ಅಷ್ಟ ಹೇಗಿದ್ದೀರಾ, ಅವರೇನೆ. ನನಗೊಂದು ಕ್ಷಣ ಇವ್ರು ಮರ್ತುಬಿಟ್ಟಿಲ್ವ, ನನ್ನ ನೆನಪಿದ್ದೀನ, ಹೇಗೆ ನಡೀತಾ ಇದೆ ಅಂತ ಕೇಳ್ತಾರೆ. ಮೇಡಮ್ ನೀವೇ ಲೋಗೋ ಲಾಂಚ್ ಗೊತ್ತು, ಹೇಗೆ ನಡೀತಾ ಇದೆ, ಹೇಗೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಇಲ್ಲ ಮೇಡಮ್ ಈ ಥರ ಲೈವಲ್ಲಿ ಕೇಳ್ಕೊಳ್ತೀವಿ, ಮಾಡ್ತೀವಿ, ಈ ಥರ ನನಗೆ ಸಹಾಯ ಮಾಡ್ತಾರೆ, ನಡೀತಾ ಇದೆ ಮೇಡಮ್, ದಯವಿಟ್ಟು ನೀವು ಒಂದು ಸಲ ಬರಬೇಕು ಅಂದಾಗ ಖಂಡಿತ ಬರ್ತೀನಿ ಅಂತ ಹೇಳ್ತಾರೆ ಅವತ್ತು. ಅದಾದಮೇಲೆ ಪುನೀತ್ ಅವರು ತೀರ್ಕೊಂಡಿದ್ದ ದಿವಸ ನಮಗೆ ಊಟನೂ ಕಳಿಸ್ಕೊಡ್ತಾರೆ ಅಶ್ವಿನಿ ಮೇಡಮ್. 100 ಜನಕ್ಕೆ ಆಗುವಷ್ಟು ಊಟನೂ 2 ಟೈಮು ಎಲ್ಲರೂ ಊಟ ಮಾಡ್ತಾರೆ. ಅದೊಂದು ಖುಷಿಯಾದ ವಿಚಾರ ನನಗೆ. ನಡೀತಾ ಇದೆ. ನನಗೆ ಸ್ಟಾರ್ಟಿಂಗು ಯಾರು ಬಿದ್ದಿರ್ತಾರೆ ರೋಡಲ್ಲಿ ಕರ್ಕೊಂಡು ಬಂದುಬಿಡ್ತಿದ್ದೆ. ಒಬ್ಬ ಮನುಷ್ಯ 4 ವರ್ಷ ರೋಡಲ್ಲಿ ಇರ್ತಾನೆ. ಅವನ ಋಣ ನನ್ನ ಋಣ ಸಂಬಂಧ ಏನಿದೆಯೋ ಗೊತ್ತಿಲ್ಲ. ಇವತ್ತು ರಾತ್ರಿ 1 ಗಂಟೆಗೆ ಕರ್ಕೊಂಡು ಬರ್ತೀನಿ, ನಾಳೆ ರಾತ್ರಿ 1 ಗಂಟೆಗೆ ಸಾಯ್ತಾನೆ ಮನುಷ್ಯ. ಒಂದೇ ದಿನದಲ್ಲಿ ಏನು ಎಂಥ ಒಳ್ಳೆ ಸಾವು ಅಂದರೆ, ಇವತ್ತು ನಾವು ದೇವ್ರ ಹತ್ರ ಕೇಳ್ಕೊಳ್ತೀವಿ ಅಂಥ ಒಳ್ಳೆ ಸಾವು ಬರಲಿ ಅಂತ. ಆ ಟಾಯ್ಲೆಟ್ಗೆ ಹೋಗಿ ಬರ್ತಾನೆ, ಒಂದ್ಸಲ ಕೂತ್ಕೊಳ್ತಾನೆ. 10 ಕ್ಯಾಮ್ರಾ ಇದೆ ನಮ್ಮ ಆಶ್ರಮದಲ್ಲಿ. ಕೂತ್ಕೊಳ್ತಾನೆ, ಹೆದೊಳ್ತಾನೆ, ಕೂತ್ಕೊಳ್ತಾನೆ, ಅಷ್ಟೇ. ಇವತ್ತು ರಾತ್ರಿ ಕರ್ಕೊಂಬರ್ತೀನಿ, ನಾಳೆ ರಾತ್ರಿ ಸಾಯ್ತಾನೆ. ಏನು ಮಾಡಬೇಕು, ಎಲ್ಲಿಗೆ ತೊಗೊಂಡೋಗ್ಬೇಕು? ನನಗೇನು ಸತ್ತೋದ ಮನುಷ್ಯ, ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ಬೇಕು ಇಷ್ಟೇ ಗೊತ್ತು. ಮೆಡಿಕಲ್ ಸರ್ಟಿಫಿಕೇಟ್ ಬೇಕು ಅನ್ನೋದು ಗೊತ್ತಿಲ್ಲ. ಏನೂ ಗೊತ್ತಿಲ್ಲ. ಟೋಟಲಿ ಬೇಸಿಕಲಿ ಆಶ್ರಮ ಮನೆ ನಡೆಸೋದ್ರ ಬಗ್ಗೆ ಏನೋ ನಾಲೆಡ್ಜ್ ಇರಲಿಲ್ಲ, ಏನೂ ಗೊತ್ತಿಲ್ಲ. ಎಷ್ಟು ತುಂಬ ನೋವಾಯಿತು ಅಂದರೆ, ಸತ್ತಿರೋನ್ನ ನಮ್ಮ ಕಾರಲ್ಲಿ ವ್ಯಾನಲ್ಲಿ ಎತ್ಕೊಂಡು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಆಲ್ರೆಡಿ ಸತ್ತೋಗಿದ್ದಾನೆ ಅಂತ ಕೊಡಲ್ಲ ಅಲ್ಲಿ. ಆಲ್ರೆಡಿ ಇಲ್ಲಿ ಸತ್ತೋಗಿದ್ದಾರೆ, ನಮಗೆ ಗೊತ್ತಿದೆ. ಅಲ್ಲಿಗೆ ತೊಗೊಂಡು ಹೋಗ್ತೀವಿ ಕೇಳೋಣ ಅಂತ, ಆಲ್ರೆಡಿ ಹೋಗ್ಬಿಟ್ಟಿದೆ ಜೀವ ಅಂತ ಹೇಳ್ತಾರೆ. ಆಮೇಲೆ KC ಜನರಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀರಿ. ಸರ್ ನಾನು ಇವಾಗ ಸ್ಮಶಾನಕ್ಕೆ ಕರ್ಕೊಂಡು ಹೋಗಬೇಕು, ಏನು ಮಾಡೋದು ಅಂದರೆ, ಇಲ್ಲ ಆಲ್ರೆಡಿ ಸತ್ತೋಗಿದ್ದಾರೆ ಇವರು ಹಿನ್ನೆಲೆ ಯಾರು ಏನು ಮರ್ಜರಿಗೆ ಹಾಕ್ಬಿಡಿ ಅಂತ ಹೇಳ್ತಾರೆ. ಮರ್ಜರಿಗೆ ಹಾಕಿದ್ರೆ ನಾನು ತುಂಬ ದಿನ ಅವ್ರ ಹಿಂದೆ ಸುತ್ತಬೇಕು, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಏನು ಮಾಡಬೇಕು, ಭಯ ಸ್ಟಾರ್ಟ್ ಆಗುತ್ತೆ. ಒಂದು ಕಡೆ ಹೆಣನ ಜೊತೆಗೆ ಇಟ್ಕೊಂಡಿದ್ದೀವಿ. ಈ ಮಗುನ ಸೆರ್ಗಲ್ ಕಟ್ಕೊಂಡು ಹೇಗೆ ಓಡಾಡ್ತೀವೋ, ನಾನು ನನ್ನ ಮಗ ಇಡೀ ದಿನ ಇವತ್ತು ರಾತ್ರಿನೇ ಬಂದು ಎತ್ಕೊಂಡ್ಬಿಡ್ತೀವಿ ನಾವು. ಆ ಮನುಷ್ಯನ ಗಾಡೀಲಿ ಹಾಕೊಂಡ್ಬಿಡ್ತೀವಿ. ನಾಳೆ ಸಂಜೆವರೆಗೂ ತುಂಬ ಸುತ್ತಾಡ್ತೀವಿ. ಇಷ್ಟೊಂದು ಕಷ್ಟ ಇದೆಯಾ ಜೀವನ? ಯಾಕೆ ಮಾಡಿದೆ ನಾನು ಈ ಆಶ್ರಮ? ನನ್ನ ಮಗ ತುಂಬ ಬೇಜಾರು ಮಾಡ್ಕೊಳ್ತಾನೆ. ಯಾಕೆಂದರೆ ಸ್ಮಶಾನಕ್ಕೆ ಫೋನ್ ಮಾಡ್ತೀವಿ, ಡೆತ್ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳ್ತಾರೆ, ಅವ್ನದು ಆಧಾರ ಕೊಡಿ ಅಂತ ಕೇಳ್ತಾರೆ. ಅವ್ನದು ಏನೂ ಇಲ್ಲ, ಯಾರೋ ಗೊತ್ತಿಲ್ಲ, ತುಂಬ ಬಿದ್ದು ಒದ್ದಾಡ್ತಿದ್ದ. ಬರ್ತೀಯೇನಪ್ಪ ಅಂದ ತಕ್ಷಣ
ನನ್ನ ಹಣೆ ಬಾರ ನೋಡಿ, ಬರ್ತೀನಿ ಅಂದ್ಬಿಟ್ಟ ಮನುಷ್ಯ. ಬರ್ತಾನಲ್ಲ ಅಂತ ಖುಷಿ ಕರ್ಕೊಂಡು ಬಂದ್ಬಿಟ್ಟೆ, ಊಟ ಹಾಕೋಣ ಬಿಡಿ ಎಲ್ಲೋ ಚೆನ್ನಾಗಿರಲಿ ಅಂತ. ನನ್ನ ಮೈಂಡ್ ಬೇರೆ ಥರ ಇತ್ತು, ನಿಮ್ಗೊಂದು ಸರ್ವಿಸ್ ಮಾಡಬೇಕು ಅಂತ ಮೈಂಡ್ ಇತ್ತು. ಬೇರೆ ಥರ ಇತ್ತು. ಈ ಥರ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ತುಂಬ ನೋವಾಯಿತು. ನನ್ನ ಮಗ ಒಂದೇ ಮಾತು ಕೇಳ್ತಾನೆ, ಅಮ್ಮ ಇದು ನಿನಗೆ ಬೇಕಿತ್ತಾ ಇದೆಲ್ಲ? ಯಾಕೆಂದರೆ ಸತ್ತವನಿಗೆ ಒಂದು ಮುಕ್ತಿ ಕೊಡೋಕ್ಕಾಗ್ತಾ ಇಲ್ಲ. ಅದೇ ಅವ್ರು ಸ್ವಂತದವ್ರು ಇದ್ದಿದ್ರೆ, ಜೊತೆಲಿ ಹುಡ್ತವ್ರು, ತಂದೆ ತಾಯಿಯೋ ಅಣ್ಣ ತಮ್ಮನೋ ಇದ್ದಿದ್ರೆ ಏನೋ ಒಂದು ಮಾಡ್ತಿದ್ರು. ಅವ್ನು ಯಾರು ಅಂತ ನನಗೆ ಗೊತ್ತಿಲ್ಲ, ನನಗೆ ಡೆತ್ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ, ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ಬೇಕು, ಅವನ್ನ ಮುಕ್ತಿ ಕೊಡಬೇಕು, ಅವನಿಗೆ ಏನು ಮಾಡಬೇಕು? ಆಗ ನನ್ನ ಮಗ ಕೇಳ್ತಾನೆ, ಇದೆಲ್ಲ ನಿನಗೆ ಬೇಕಿತ್ತಾ? ಯಾಕೆ ಬೇಕಿತ್ತು ನಿನಗೆ? ರಾಣಿ ಥರ ಇದ್ದೆ, ಆರಾಮಾಗಿ ಶೂಟಿಂಗ್ ಹೋಗ್ತಿದ್ದೆ, ಬರ್ತಿದ್ದೆ, ಒಳ್ಳೆ ಹೆಸರಿತ್ತು, ಏನಕ್ಕೆ ಬೇಕಿದೆಲ್ಲ? ನೀನು ಬರೋದಲ್ಲದೆ ನನ್ನನ್ನು ತೊಗೊಂಡು ಬಂದೆ ಇದಕ್ಕೆ ಅಂತ ಕೇಳ್ತಾನೆ. ಅವತ್ತು ಇಬ್ಬರಿಗೂ ನೋವಾಗತ್ತೆ, ಇಬ್ಬರೂ ಅಳ್ತೀವಿ, ತುಂಬ ಅಳ್ತೀವಿ ಇಬ್ಬರು. ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಆವಾಗ ನಮಗೆ ಸಹಾಯಕ್ಕೆ ಬರೋದು ಏನು ಅಂದರೆ, ನಾನು ಈ ಬಿಲ್ಡಿಂಗ್ ಓಪನ್ ಮಾಡಬೇಕಾದ್ರೆ ನಗರಸಭೆಗೆ, ನಮ್ಮ MLA ಆಫೀಸ್ಗೆ ಅವರೇ ಈ ಡೇಟ್ ಕೊಟ್ಟಿರ್ತಾರೆ, 17ನೇ ತಾರೀಕು. ಅವತ್ತು ಬಜೆಟ್ ಇರುತ್ತೆ, ಬರೋಕ್ಕಾಗೋದಿಲ್ಲ. ಆಮೇಲೆ ನಗರಸಭೆಗೆ ಹೋಗಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ, ನನಗೆ ಈ ಥರ ಹಿಂಗೆ ಆಗೋಗಿದೆ, ದಯವಿಟ್ಟು ಒಂದು ಸರ್ಟಿಫಿಕೇಟ್ ಕೊಡ್ತೀರಾ ಅಂತ. ಅವ್ರು ಯೋಚನೆ ಮಾಡಿ ಆಶಾ ಕಾರ್ಯಕರ್ತರನ್ನ ಕಳಿಸ್ಕೊಡ್ತಾರೆ. ಹೌದು ಹಿಂಗೆ ತೀರ್ಕೊಂಡಿದ್ದಾರೆ ಅಂತಾರೆ. ಅಲ್ಲಿಂದ ಒಂಚೂರು ಉಸಿರಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು. ಉಸಿರು ನಂದು ಹೋಗ್ಬಿಟ್ಟಿರ್ತಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಇನ್ನೆಷ್ಟೊತ್ತು ಇಟ್ಕೊಳ್ಳೋದು ಸತ್ತಿರೋಣ. ಆವಾಗ ಉಸಿರಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆವಾಗ ನಗರಸಭೆಯಲ್ಲಿ ಒಂದು ಲೆಟ್ರ್ ಕೊಡ್ತಾರೆ. ಆಗ ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲಿ ತಗೋಬೇಕು ಅಂತ ಗೊತ್ತಿರಲ್ಲ, ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಅಲ್ಲಿಂದ ಒಂದು ಡಾಕ್ಟ್ರಿಗೆ ಫೋನ್ ಮಾಡಿ ಈ ನಗರಸಭೆದು ಕೊಟ್ಬಿಟ್ಟು ಒಂದು ಲೆಟ್ರ್ ಕೊಡ್ತಾರೆ. ಅವಾಗ ಆಶಾ ಕಾರ್ಯಕರ್ತರೆಲ್ಲ ಬಂದು ನೋಡಿದ ಮೇಲೆ ಲೆಟ್ರ್ ಕೊಡ್ತಾರೆ. ಅದು ಕೊಡೋಷ್ಟರಲ್ಲಿ ಸಂಜೆ 4 ಗಂಟೆ ಆಗೋಗಿರುತ್ತೆ. ಇವತ್ತು ರಾತ್ರಿಯಿಂದ ನಾಳೆ 4 ಗಂಟೆವರೆಗೂ ತುಂಬ ಒದ್ದಾಡ್ಬಿಟ್ಟಿರ್ತೀವಿ, ಕಣ್ಣಲ್ಲಿ ನೀರೆಲ್ಲ ರಕ್ತ ಬಂದ್ಬಿಟ್ಟಿರುತ್ತೆ ನಮಗೆ. ಆಗ ಇಲ್ಲಿಂದ ತೊಗೊಂಡೋಗಿ 6 ಗಂಟೆಗೆ SRS ಅಲ್ಲಿ ಸ್ಮಶಾನದಲ್ಲಿ ನಾವು ಚಿತಾಗಾರ ಕೊಡ್ತೀವಿ. ಆಗ ಒಂದೇ ಒಂದು ಕೇಳ್ಕೊಳ್ತೀನಿ, ಕರ್ಪೂರ ಹಚ್ಬಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತ ಕೇಳ್ಕೊಳ್ತೀವಿ. ಅದು ಆಶ್ರಮ ಮಾಡಿದ್ಮೇಲೆ ಮರೆಯೋಕ್ಕಾಗಲ್ಲ ಆ ದಿನ. ಯಾಕೆ ಅಂತಂದರೆ, ಪೊಲೀಸ್ ಸ್ಟೇಷನ್ ಲೆಟ್ರ್ ಇದ್ದರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಪೊಲೀಸ್ ಸ್ಟೇಷನ್ ಲೆಟ್ರ್ ಇಲ್ಲ ಅಂದರೆ ನಮಗೆ ತುಂಬ ಕಷ್ಟ ಆಗುತ್ತೆ. ಯಾಕಂದ್ರೆ ನಾಳೆ ಯಾರು ಬೇಕಾದರೂ ಬರ್ಬೋದು, ಅವ್ರ ಹಿನ್ನೆಲೆ ಏನೋ ನಮಗೆ ಗೊತ್ತಿರಲ್ಲ, ಅವ್ರು ಹೇಗೆ ಬದುಕಿರ್ತಾರೋ, ಹೇಗೆ ಬಾಳಿರ್ತಾರೋ, ಅವ್ರಿಗೆ ಆಸ್ತಿ ಇರುತ್ತೋ ಆಸ್ತಿ ಇಲ್ವೋ, ಅವ್ರು ಏನು ಮಾಡಿ ಬಂದಿರ್ತಾರೆ ಹೊರಗಡೆ, ನಮಗೇನೂ ಗೊತ್ತಿರಲ್ಲ. ಅದೇ ಪೊಲೀಸ್ ಸ್ಟೇಷನಿಂದ ನಮಗೆ ಒಂದು ಲೆಟ್ರ್ ಕೊಟ್ಟರೆ ಅದು ನಮಗೆ ಬ್ಯಾಕ್ ಬೋನ್ ಇದ್ದಂಗೆ, ಒಂದು ಸಪೋರ್ಟಿಂಗ್, ಏನು ಬೇಕಾದರೂ ಹೆದರಿಸ್ಬೋದು. ಪೊಲೀಸ್ ಸ್ಟೇಷನ್ದ ಲೆಟ್ರ್ ಬಂದಮೇಲೆ ಮೆಡಿಕಲ್ ಸರ್ಟಿಫಿಕೇಟ್ ತೊಗೋಬೋದು ನಾನು, ಅವ್ರದ್ದು ಆಧಾರ ಕಾರ್ಡ್ ಇಲ್ಲ ಅಂತ ನಾವು ಬರೆಸ್ಬೋದು, ಇದೆ ಅಂದರೆ ಇದೆ ಅಂತ ಬರೆಸ್ಬೋದು ಸರ್ಟಿಫಿಕೇಟಲ್ಲಿ. ಆವಾಗ ನಾವೇ ಖುದ್ದಾಗಿ ಅವ್ರನ್ನ ಮಾಡ್ಬೋದು. ಇನ್ನು ಕೆಲವರು ಸ್ಟೇಷನಲ್ಲಿ ವಿಕ್ಟೋರಿಯಾಗೆ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ, ನಮಗೆ ಕಳಿಸಿರ್ತಾರೆ ಒಂದು ಲೆಟ್ರ್ ಕೊಟ್ಬಿಟ್ಟು, ಎಲ್ಲರೂ 112ಗೆ ಎಲ್ಲರೂ ಫೋನ್ ಮಾಡ್ತಾರೆ, ಅಲ್ಲಿಂದ ನಮಗೆ ಕಳಿಸ್ಕೊಡ್ತಾರೆ. ನಾವು ಇಟ್ಕೊಂಡಿರ್ತೀವಿ, ಅವ್ರ ಮನೆಯವ್ರು ಸಿಕ್ಕಿದ್ರೆ ಕಳಿಸ್ಕೊಡ್ತೀವಿ. ಅಕಸ್ಮಾತ್ ಅವ್ರ ಮನೆಯವ್ರು ಸಿಗಲಿಲ್ಲ ಅಂತಂದರೆ ನಾವೇ ಇರೋವರೆಗೂ ಇಟ್ಕೊಳ್ತೀವಿ. ಅಕಸ್ಮಾತ್ ಏನಾದರೂ ಅವ್ರು ಸತ್ತೋದ್ರೆ ನಮಗೆ ಒಂದು ಲೆಟ್ರ್ ಕೊಟ್ಟಿರ್ತಾರೆ, ಆವಾಗ ಅವರಿಗೆ ಸ್ಟೇಷನ್ಗೆ ಫೋನ್ ಮಾಡ್ತೀವಿ, ಸರ್ ಈ ಥರ ನೀವು ಕಳಿಸಿದ್ರಲ್ಲ ಅವರು ತೀರ್ಕೊಂಡಿದ್ದಾರೆ ಅಂತ ನಾವು ಫೋನ್ ಮಾಡ್ತೀವಿ. ಆಗ ಅವರು ದೊಡ್ಡವ್ರಿಗೆ ಮಾತಾಡಿಬಿಟ್ಟು ನೀವು ಮಾಡಿ ಅಂತ ಹೇಳ್ತಾರೆ, ಇಲ್ಲಾಂದರೆ ವಿಕ್ಟೋರಿಯಾಗೆ ಮಾರ್ಚರಿಗೆ ತಂದಾಕಿ ಅಂತ ಹೇಳ್ತಾರೆ. ಎರಡೂ ಆಪ್ಷನ್ ನಮಗಿರುತ್ತೆ. ಆ ಲೆಟ್ರ್ ಒಂದಿದ್ರೆ ಹೇಗೆ ಬೇಕಾದರೂ ನಾವು ನಿಭಾಯಿಸ್ಬೋದು, ಇಲ್ಲ ಅಂದರೆ ತುಂಬ ಕಷ್ಟ. ಆಶ್ರಮ ಮಾಡೋದ ಮೇಲೆ ಯಾರಾದರೂ ತೊಂದರೆ ಕೊಟ್ಟಿರೋದಿದೆಯಾ ಆಶ್ರಮದ ವಿಚಾರದಲ್ಲಿ? ಅಂದರೆ ಏನಾದ್ರು ತೊಂದರೆಗಳು ಕಷ್ಟಗಳು ಎದುರಾಗಿದೆಯಾ ಆಶ್ರಮದಲ್ಲಿ? ಖಂಡಿತ ಸರ್. ಈಗ 1-2 ದಿನದ ನಿನ್ನೆಯಿಂದ ತುಂಬ ಎದುರಿಸೋವಂಥ ಪರಿಸ್ಥಿತಿ ಬಂದಿದೆ ನನಗೀಗ. ಅಲ್ಲಂದ್ರೆ ಎಲ್ಲೋ ಒಂದು ಕಡೆ ಸಿನಿಮಾ ರಂಗನ ಬಿಟ್ಟು ಆಶ್ರಮ ಮಾಡಿ ದುಡ್ಡು ಮಾಡೋದಕ್ಕೆ ಕೇಳಿದ್ರೆ ಶಶಿಕಲಾ ಅವರು ಅನ್ನೋ ಆರೋಪಗಳು ಇತ್ತೀಚೆಗೆ ಕೇಳಿ ಬರ್ತಾ ಇದೆ. ಖಂಡಿತ ಇತ್ತೀಚೆಗೆ ಅದು ನನ್ನ ಎದುರುಗಡೆ ಮಾತಾಡೋದಕ್ಕೆ ಅವ್ರಿಗೆ ಆಗ್ತಾಯಿಲ್ಲ. ಯಾಕಂದರೆ 20 ವರ್ಷದಿಂದ ಯಾವ ಮಾಧ್ಯಮದಲ್ಲೂ ಒಂದು ಕಪ್ಪು ಚುಕ್ಕೆ ಇಲ್ಲ ನನಗೆ. ಎಲ್ಲಾದರೂ ನೀವು ಒಂದು ಕಪ್ಪು ಚುಕ್ಕೆ ತೋರಿಸಿ, ನಾನು ಯಾರ ವಿಷಯಕ್ಕೂ ಹೋಗಲ್ಲ. ನಾನು ಕಷ್ಟಪಡ್ತೀನಿ, ಕೆಲಸ ಮಾಡ್ತೀನಿ, ಬರ್ತೀನಿ. ಇದು ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋವಂಥ ದುಡ್ಡನ್ನ ಇಲ್ಲಿ ತಂದು ಹಾಕಿದ್ದೀನಿ. ನಾನು ಜನಗಳನ್ನ ಕರ್ಕೊಂಡು ಬರೋಕ್ಕೆ ಮುಂಚೆನೇ ಆಶ್ರಮ ಮಾಡಿ ಕರ್ಕೊಂಡು ಬಂದಿದ್ದೀನಿ. ಆಶ್ರಮ ಮಾಡೋದು ಸುಲಭ ಅಲ್ಲ. ಒಂದು ತಟ್ಟೆ ಬೇಕು ಊಟಕ್ಕೆ, ಒಂದು ಲೋಟ ಬೇಕು ನೀರು ಕುಡಿಯೋಕ್ಕೆ, ಒಂದು ಕರೆಂಟ್ ಬೇಕು, ಒಂದು ಮಲಗೋಕೆ ಹಾಸಿಗೆ ಬೇಕು, ಮಂಚ ಬೇಕು, ಬೆಡ್ಶೀಟ್ ಬೇಕು, ಶಾಂಪು ಬೇಕು, ಉಪ್ಪು ಬೇಕು, ಹುಣ್ಸೆಹಣ್ಣು ಬೇಕು, ಬೇಳೆ ಬೇಕು, ಅಕ್ಕಿ ಬೇಕು. ಏನೂ ಇಲ್ಲದೆ ಏನೂ ಆಶ್ರಮ ಮಾಡೋಕ್ಕಾಗಲ್ಲ. ಯಾರನ್ನೋ ತಂದು ಇಲ್ಲಿ ಗುಡ್ಡೆ ಹಾಕಿದ್ರೆ ಊಟ ಬೇಕು, ಊಟ ಅಡುಗೆ ಮಾಡೋದಕ್ಕೊಬ್ರು ಬೇಕು, ಒಂದು ಕರೆಂಟ್ ಬಿಲ್ ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು.
ಪ್ರತಿಯೊಂದು ಜವಾಬ್ದಾರಿ ಇರುತ್ತೆ ಸರ್. ಯಾಕೆ ಅಂದರೆ ನಾನು ಬಿದ್ದಾಗ ಯಾರೂ ನನ್ನನ್ನು ತೋರಿಸ್ಲಿಲ್ಲ. ಈಗ ನಾನು ಬೆಳಿಬೇಕಾದ್ರೆ ಯಾಕೆ ನಿಮಗೆ ಕಷ್ಟ ಆಗ್ತಾ ಇದೆ, ಯಾಕೆ ನಿಮಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ, ನಾನು ಏನು ಮಾಡಿದ್ದೀನಿ ನಿಮಗೆ, ನನ್ನ ಮೇಲೆ ಏನಕ್ಕೆ ದ್ವೇಷ ನಿಮಗೆ? ಯಾರು ದ್ವೇಷ ಮಾಡ್ತಾ ಇರೋದು? ಯಾರು ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ? ಯಾವ ಕಾರಣಕ್ಕೆ ಅಂತ ಇಷ್ಟು ದಿನ ನನಗೇನು ಗೊತ್ತೇ ಇಲ್ಲ ಸರ್. ನಾನು ನಿನ್ನೆ ನನಗೆ ಒಂದು ಚಾನಲಲ್ಲಿ ನನಗೆ ಒಂದು ಈ ಥರ ನನ್ನ ಬಗ್ಗೆ ಅಪವಾದಗಳನ್ನ ಬರುತ್ತೆ. ನನಗೆ ಯಾರೋ ಆ ಲಿಂಕ್ ಕಳಿಸ್ತಾರೆ, ನನಗೆ ಗೊತ್ತಿಲ್ಲ. ಅದು ನಿನ್ನೆ ಸಂಜೆನೇ ಹಾಕಿದ್ದಾರೆ, ರಾತ್ರಿನೂ ಸಂಜೆನೂ, ನನಗೆ ಗೊತ್ತಿಲ್ಲ. ನನಗೆ ಅಪವಾದ ಬರುತ್ತೆ, ವಿಡಿಯೋ ಕಳಿಸ್ತಾರೆ. ನನ್ನ ಮಗನೇ ನನಗೆ ಫಸ್ಟ್ ಕಳಿಸ್ತಾರೆ, ನನ್ನ ಮಗನಿಗೆ ಬೇರೆಯವ್ರು ಕಳಿಸ್ತಿರ್ತಾರೆ. ಅಮ್ಮ ಇದೇನು ನೋಡು. ಓಪನ್ ಮಾಡಿದಾಗ ನಮ್ಮಲ್ಲಿ ಇದ್ದವಳು ಹೊರಗಡೆ ಹೋಗಿರ್ತಾಳೆ. ಅವಳು ನಮಗೆ ರೈಲ್ವೆ ಸ್ಟೇಷನ್ 2 ಗಂಟೆಯಲ್ಲಿ ಸಿಕ್ಕಿರ್ತಾರೆ. 150 ಜನ ಅಲ್ಲಿ ಆಟೋದ ಅಣ್ಣಂದಿರು ರೈಲ್ವೆ ಸ್ಟೇಷನ್ಲಿ ಅವಳಿಗೆ ಸೇವ್ ಮಾಡಿ ಒಂದು ಹೆಣ್ಣು ಮಗಳು ದಿನ ಇಲ್ಲೇ ಮಲಗ್ತಾ ಇದ್ದಾಳೆ ಅಂತೇಳಿ ನನ್ನ ಜೊತೆ ಕಳಿಸ್ಕೊಟ್ಟಿರ್ತಾರೆ. ಅಕ್ಕ ನೋಡಿ ಅಕ್ಕ, ಯಾಕಂದ್ರೆ ದಿನ ನಾನು ರೈಲ್ವೆ ಸ್ಟೇಷನ್ಗೆ ಹೋಗ್ತೀನಿ, ರೌಂಡ್ಸ್ ಹೋಗ್ತೀನಿ. ರಾತ್ರಿ 11ರಿಂದ ಬೆಳಗ್ಗೆ 4 ಗಂಟೆವರೆಗೂ ರೌಂಡ್ಸ್ ಮಾಡ್ತೀನಿ. ಅದ್ರಲ್ಲಿ ತುಂಬ ಸರ್ಚ್ ಮಾಡ್ತೀನಿ. ತುಂಬ ಮಕ್ಕಳುಗಳನ್ನ ಮನೆಗೆ ಕಳಿಸಿದ್ದೀನಿ, 60 ಮಕ್ಕಳು ನಮ್ಮ ಅಮ್ಮನ ಮಡಿಲು ಟ್ರಸ್ಟಿಂದ ಮನೆಗೆ ಹೋಗಿದ್ದಾರೆ. ತುಂಬ ತಾಯಂದ್ರು ಮನೆಗೆ ಹೋಗಿದ್ದಾರೆ, ತಂದೆ ಅಣ್ಣ ತಮ್ಮದಿರ ಮನೆಗೆ ಹೋಗಿದ್ದಾರೆ. 60 ಮಕ್ಕಳು, ಸಣ್ಣ ಮಕ್ಕಳು, ಒಂದು ಸ್ಕೂಲ್ಗೆ ಹೋಗೋ ಮಕ್ಕಳು ಇವತ್ತು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದಾಗ ಇಲ್ಲದೆ ಇರೋರು ಇವತ್ತು ನಾನು ಬೆಳಿಬೇಕಾರೆ ಯಾಕೆ ಬರ್ತಿದ್ದಾರೆ? ನೀವು ಅವತ್ತು ಬರ್ಬೋದಿತ್ತಲ್ಲ ನನ್ನ ಕಷ್ಟದಲ್ಲಿ. ಆಶ್ರಮ ಮಾಡೋದು ಎಲ್ರಿಗೂ ಗೊತ್ತಿತ್ತು, ಯಾಕೆ ಬರಲಿಲ್ಲ ನೀವು ಅವತ್ತು ನಾನು ಬೆನ್ನಿಂದೆ ನಿಂತ್ಕೊಂಡು ಒಂದು ಆಶ್ರಮ ಮಾಡ್ತಿದ್ದಾರೆ ಅಂತ 4 ಪೇಜ್ ಬರಿಬೋದಾಗಿತ್ತು, ಯಾಕೆ ಬರೀಲಿಲ್ಲ ನೀವು? ಅವತ್ತು ಶಶಿಕಲಾ ಯಾರು ಅಂತ ಗೊತ್ತಿರಲಿಲ್ವಾ? ಇವತ್ತು ಶಶಿಕಲಾ ಬೆಳೀತಾ ಇದ್ದಾಳೆ ಅಂತ ನಿಮಗೆ ಕಷ್ಟ ಆಗ್ತಾ ಇದೆಯಾ? ಯಾಕೆ? ಏನು ಅಂಥದ್ದು ನನ್ನ ಮೇಲೆ ದ್ವೇಷ? ಡೈರೆಕ್ಟಾಗಿ ಬನ್ನಿ, ಫೇಸ್ ಮಾಡೋಣ. ನಾನು ತುಂಬ ಥರ ಹತ್ರ ಬಂದಾಗ ನಾನು ಕೇಳುವಂಥ ಪ್ರಶ್ನೆ ತುಂಬ ಇದೆ. ನಾನು ಖಂಡಿತ ಕೇಳ್ತೀನಿ, ಮುಂದೆ ಬರಲಿ ಅಂತ ಕಾಯ್ತಾ ಇದ್ದೀನಿ. ಅದಕ್ಕೆ ನನಗೆ ಒಂದು ಸ್ವಲ್ಪ ಟೈಮ್ ಬೇಕು. ಅವ್ರು ಏನೇನು ಮಾಡ್ತಾರೋ ಅವ್ರು ಸಿದ್ಧತೆ ಮಾಡಲಿ, ನಾನೇನು ಸಿದ್ಧತೆ ಮಾಡ್ಕೋಬೇಕು ನಾನು ಮಾಡ್ಕೊಳ್ತೀನಿ ಸರ್. ಅದು ಮುಂದೆ ಕೂರಿಸೇ ನಾನು ಮಾತಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ.